ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಎವನ್ ಯೂಟ್ಯೂಬ್ ಚಾನಲ್. ಗೈಸ್, ಇನ್ಸ್ಟಾಗ್ರಾಮಲ್ಲಿ ಒಂದು ಹೊಸ ದಾಖಲೆನೇ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಏನು ದಾಖಲೆ ಅದು ಅಂತ ಪ್ರತಿಯೊಂದನ್ನು ಸಹ ನಾನು ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ ಪೂರ್ತಿ ನೋಡಿ ಅಂತ ಹೇಳ್ತೀನಿ. ನಟ ದರ್ಶನ್ ಅವರು ಅವರ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು. ಇವತ್ತು ಅವರ ಒಂದು ಬರ್ತ್ಡೇ ರಿಲೇಟೆಡ್ ಆಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು. ಅಭಿಮಾನಿಗಳಲ್ಲಿ ಕ್ಷಮೆಯನ್ನ ಕೇಳಿ ಈ ಸಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಮಾಡಿದ್ರು. ಆ ಒಂದು ವಿಡಿಯೋಗೆ ಒಂದೇ ಒಂದು ಗಂಟೆಯಲ್ಲಿ 200K ಲೈಕನ್ನು ಮೀರಿ ಹೋಗಿದೆ ಅಂತ ಹೇಳ್ಬೋದು. ಅಂದರೆ 2 ಲಕ್ಷಕ್ಕೂ ಅಧಿಕ ಲೈಕು 1 ಗಂಟೆಯಷ್ಟು ಒಳಗಡೆ ಬಂದಿದೆ ಅವರ ಒಂದು ಇನ್ಸ್ಟಾಗ್ರಾಮ್ ಆ ಒಂದು ವಿಡಿಯೋಗೆ ಅಂತಲೇ ಹೇಳ್ಬೋದು. ದರ್ಶನ್ ಅವರು ಅವರ ಅಭಿಮಾನಿಗಳಿಗೆ ಕ್ಷಮೆಯನ್ನ ಕೇಳಿದ್ದಾರೆ. ಅಲ್ಲದೆ ಈ ಸಲ ಅವರು ಬರ್ತ್ಡೇಯನ್ನು ಕೂಡ ಆಚರಿಸ್ಕೊಳ್ತಾ ಇಲ್ಲ. ಅದಕ್ಕೆ ಕಾರಣವನ್ನು ಸಹ ಕೊಟ್ಟಿದ್ದಾರೆ. ಅವರಿಗೆ ಪೇನ್ ಇರೋ ಒಂದು ಕಾರಣದಿಂದ ಬರ್ತ್ಡೇಯನ್ನ ಆಚರಿಸ್ಕೊಳ್ತಾ ಇಲ್ಲ. ಪ್ರತಿಯೊಂದನ್ನು ಸಹ ನಟ ದರ್ಶನ್ ಅವರು ಆ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ಆ ಒಂದು ವಿಡಿಯೋನ ಯಾರು ನೋಡಿಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ತುಂಬಾ ವೈರಲ್ ಕೂಡ ಆಗ್ತಾ ಇದೆ. ಆ ಒಂದು ವಿಡಿಯೋವನ್ನ ನೋಡ್ಕೊಂಡು ಬನ್ನಿ. ಆ ಒಂದು ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಹೇಳಿದ್ದಾರೆ, KVN ಪ್ರೊಡಕ್ಷನ್ ಅಂದ್ರೆ ರಕ್ಷಿತಾ ಮತ್ತು ಪ್ರೇಮ್ ಅವರ ಏನು ಪ್ರೊಡಕ್ಷನ್ ಇದೆ ಆ ಒಂದು ಪ್ರೊಡಕ್ಷನ್ ಅಲ್ಲೂ ಸಹ ನಾನು ಸಿನಿಮಾವನ್ನ ಮಾಡೇ ಮಾಡ್ತೀನಿ ಅಂತೇಳಿ ದರ್ಶನ್ ಅವರು ಹೇಳಿದ್ದಾರೆ. ಅಲ್ಲದೆ ನಟ ಧನ್ವೀರ್ ಮತ್ತು ರಚಿತಾರಾಮ್ ಮತ್ತು ರಕ್ಷಿತಾ ಮೇಡಮ್ 3 ಜನಕ್ಕೂ ಸಹ ನಟ ದರ್ಶನ್ ಅವರು ಥ್ಯಾಂಕ್ಸ್ ಅನ್ನ ತಿಳಿಸಿದ್ದಾರೆ. ಯಾಕಂತಂದ್ರೆ ಧನ್ವೀರ್ ಅವರು ದರ್ಶನ್ ಅವರ ಜೊತೆಗೆ ನಿಂತು ಅವರಿಗೆ ಸಪೋರ್ಟ್ ಅನ್ನ ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ದರ್ಶನ್ ಅವರು ಥ್ಯಾಂಕ್ಸ್ ಅನ್ನ ತಿಳಿಸಿದ್ದಾರೆ. ರಚಿತಾರಾಮ್ಗೂ ಗೊತ್ತಿರೋ ಹಾಗೆ ಅವರು ಸಹ ತುಂಬಾ ಸಾಥನ್ನ ಕೊಟ್ಟಿದ್ದಾರೆ. ರಕ್ಷಿತಾ ಮೇಡಮ್ ಕೂಡ ತುಂಬಾ ಸಾಥ್ ಕೊಟ್ಟಿರೋದ್ರಿಂದ 3 ಜನಕ್ಕೂ ಕೂಡ ಥ್ಯಾಂಕ್ಸ್ ಅನ್ನ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ಅಭಿಮಾನಿಗಳಿಗೆ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಅಲ್ಲದೆ ಥ್ಯಾಂಕ್ಸ್ ಅನ್ನೋ ಒಂದು ಪದ ತುಂಬಾ ಚಿಕ್ಕದಾಗುತ್ತೆ ಅಂತೇಳಿ ನಟ ದರ್ಶನ್ ಅವರು ಕೂಡ ಹೇಳಿದ್ದಾರೆ. ಅಂತಂದ್ರೆ ಅಷ್ಟು ದೊಡ್ಡ ಒಂದು ಸಪೋರ್ಟ್ ಅನ್ನ ದರ್ಶನ್ ಅವ್ರಿಗೆ ಮಾಡಿದ್ದಾರೆ. ಒಂದು ವಿಡಿಯೋನ ನೋಡಿಲ್ಲ ಅಂದ್ರೆ ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬ್ ಅಲ್ಲೂ ಕೂಡ ಆಗಿರ್ಬೋದು, ಹೋಗಿ ನೋಡ್ಕೊಂಡ್ ಬನ್ನಿ. ಸಾಕಷ್ಟು ವಿಷಯಗಳನ್ನ ಆ ಒಂದು ವಿಡಿಯೋದಲ್ಲಿ ಮಾತಾಡಿದ್ದಾರೆ ದರ್ಶನ್ ಅವರು ಅಂತಾನೆ ಹೇಳ್ಬೋದು. ಜೊತೆಗೆ ಆ ಒಂದು ವಿಡಿಯೋಗೆ 40,000 ಕಮೆಂಟ್ಸ್ ಆಲ್ರೆಡಿ ಬಂದಿದೆ. ಈಗ ಆಲ್ರೆಡಿ ಹೆಚ್ಚು ಕಡಿಮೆ 400K ಲೈಕ್ಸ್ ಅನ್ನ ದಾಟಿದೆ. ಅದು 40,000ಕ್ಕೂ ಅಧಿಕ ಕಮೆಂಟ್ಸ್ಗಳು ಸಹ ಬಂದಿದ್ದಾವೆ. ಇನ್ಸ್ಟಾಗ್ರಾಮ್ಗೆ ಆ ಒಂದು ವಿಡಿಯೋನ ಪೋಸ್ಟ್ ಮಾಡಿದ 1 ಗಂಟೆಯೊಳಗೆ 200K ಲೈಕ್ಸ್ ಬಂದಿದೆ ಆ ಒಂದು ವಿಡಿಯೋಗೆ ಅಂತಲೇ ಹೇಳ್ಬೋದು. ದರ್ಶನ್ ಅವರು ಅವರ ಅಭಿಮಾನಿಗಳಿಗೆ ಸಿಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೂ ಸಹ ಒಂದು ಡೇಟನ್ನು ಫಿಕ್ಸ್ ಮಾಡ್ತೀನಿ. ಆ ಡೇಟ್ ದಿನ ನಾನು ಖಂಡಿತವಾಗ್ಲೂ ನನ್ನ ಎಲ್ಲ ಸೆಲೆಬ್ರಿಟಿಗಳಿಗೂ ಸಹ ನಾನು ಸಿಗ್ತೀನಿ. ಅವರಿಗೆ ತುಂಬ ಥ್ಯಾಂಕ್ಸ್ ತಿಳಿಸ್ಬೇಕು, ಧನ್ಯವಾದಗಳನ್ನು ತಿಳಿಸ್ಬೇಕು ಅಂತ ಹೇಳಿ ಆ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದಾರೆ. ನೋಡೋಣ ದರ್ಶನ್ ಅವರು ಯಾವತ್ತೂ ಒಂದು ಡೇಟನ್ನು ಫಿಕ್ಸ್ ಮಾಡ್ತಾರೆ ತನ್ನ ಅಭಿಮಾನಿಗಳನ್ನು ಮೀಟ್ ಮಾಡೋದಕ್ಕೆ ಅಂತೇಳಿ ಕಾದು ನೋಡೋಣ. ಆ ಒಂದು ವಿಡಿಯೋ ಅವರು ಅಪ್ಲೋಡ್ ಮಾಡ್ತಿದ್ದಾಗೆ ನಾನು ಸಹ ಅದರ ಬಗ್ಗೆ ಮಾಹಿತಿ ಕೂಡ ಕೊಡ್ತೀನಿ. ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಒಂದು ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.